ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿ ಕದನ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಈಗಾಗಲೇ ಏನಂತಾರೆ DCM DKC ಬಣ ಮತ್ತು CM ಸಿದ್ದರಾಮಯ್ಯನವರ ಬಣ ಪ್ರತ್ಯೇಕವಾಗಿ ಏನಂತಾರೆ ಸಭೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ವರಿಷ್ಠರ ಒತ್ತಡವನ್ನು ಹೇರುವಂಥ ಕಾರ್ಯವನ್ನು ಮಾಡ್ತಾ ಇದೆ. ಈ ಮಧ್ಯೆ ಏನಂತಾರೆ ಎರಡೂ ಬಣಗಳ ಅಭಿಮಾನಿಗಳು ತಮ್ಮ ತಮ್ಮ ನಾಯಕರು ಏನು ಅಂತಾರೆ CM ಆಗಬೇಕು ಮತ್ತು ಸಿದ್ದರಾಮಯ್ಯನವರು ಮುಂದುವರಿಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪೂಜಾ ಪುನಸ್ಕಾರಗಳು ಕೂಡ ರಾಜ್ಯಾದ್ಯಂತ ಜೋರಾಗಿರ್ತಕ್ಕಂಥದ್ದು. ಸದ್ಯ ಕಲಬುರಗಿಯಲ್ಲೂ ಕೂಡ CM ಸಿದ್ದರಾಮಯ್ಯ ಅಭಿಮಾನಿ ಬಳಗದಿಂದ ಸಾಕಷ್ಟು ಏನಂತಾರೆ ಪೂಜೆ ಪುನಸ್ಕಾರಗಳು ಕೂಡ ನೆರವೇರ್ತಾ ಇದೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಅಂತಂದರೆ ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದ ಮುಂದೆ ಅಂದರೆ ಏನು 101 ಈಡುಗಾಯಿ ಹೊಡೆಯೋದ್ರ ಮೂಲಕ ಏನು ಅಂತಾರೆ ಉಳಿದ ಅವಧಿಯೂ ಕೂಡ CM ಆಗಿ ಏನೋ ಅಂತಾರೆ ಸಿದ್ದರಾಮಯ್ಯನವರು ಅವಧಿ ಪೂರೈಸಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಮತ್ತು ಇಲ್ಲಿರ್ತಕ್ಕಂಥ ಏನು ಸಮಾಜದ ಬಂಧುಗಳಾಗಿರ್ಬೋದು ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿಗಳಾಗಿರ್ಬೋದು ಅವರು ಏನು ಅಂತಾರೆ ಉಳಿದ ಅವಧಿ ಕೂಡ ಮುಂದುವರಿಬೇಕು ಅಂತ ನಿಟ್ಟಿನಲ್ಲಿ ಪೂಜೆ ಪುನಸ್ಕಾರವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಖುದ್ದು ನಮ್ಮ ಜೊತೆ ಸಿದ್ದರಾಮಯ್ಯನವರ ಅಭಿಮಾನಿಗಳಿದ್ದಾರೆ, ಏನು ಹೇಳ್ತಾರೆ, ಯಾವ ರೀತಿಯಾಗಿ ಈಗ ರಾಜ್ಯ ಸರ್ಕಾರ ಕುರ್ಚಿ ಕದನ ದಿನದಿಂದ ದಿನಕ್ಕೆ ತಾರಕ್ಕೆ ಏರ್ತಾ ಇದೆ. ನಾಳೆ ಡೆಲ್ಲಿ ಕರೆದಿದ್ದಾರೆ, ಏನು ಹೇಳ್ತೀರಿ? CM ಸಿದ್ದರಾಮಯ್ಯನವರು ಬದಲಾವಣೆ ಆಗಬೇಕು ಅಂತೇಳಿ ಕೆಲವೊಂದಿಷ್ಟು ಜನ ಹೇಳ್ತಿದ್ದಾರೆ, ಅದಕ್ಕೇನು ಹೇಳ್ತೀರಿ ನೀವು? ನಾವು ಅವರಲ್ಲಿ ಕೇಳ್ತಾ ಇದ್ದೀವಿ ಯಾಕೆ ಬದಲಾವಣೆ ಮಾಡ್ತಾರ ಅಂತ ನಾವು ಪ್ರಶ್ನೆ ಅದ ನಮ್ಮದು. ಸಿದ್ದರಾಮಯ್ಯನವರೇನು ಭ್ರಷ್ಟಾಚಾರ ಮಾಡಿದಾರ? ಏನು ಸ್ವಜನ ಪಕ್ಷಪಾತ ಮಾಡಿದಾರ? ಏನಾದರೂ ಕೊಳ್ಳೆ ಹೊಡೆದಾರ? ಯಾಕೆ ಈ ಥರ ಯಾವುದೇ ಒಂದು ಜಾತಿ ಬಗ್ಗೆ ಒಂದು ಧರ್ಮದ ಬಗ್ಗೆ ನಡ್ಕೋಗತ್ತಾರ? ಯಾವುದೂ ಇಲ್ಲೇ ಅವ್ರದ್ದು ಏನು ಕಾರಣ ಅಂತೇಳಿ ಇಳಿಸ್ತಾರೆ ಎಂಬುದು ನಮಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ ಹಲವಾರು ಭಾಗ್ಯಗಳನ್ನು ಕೊಟ್ಟಿದ್ದಾರೆ, ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಾರೆ. ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಣಾಳಿಕೆಗಳನ್ನು ಇವತ್ತಿಂದ ಅನುಷ್ಠಾನ ತರ್ತಾ ಇದ್ದಾರೆ. ಸುಮಾರು 50 ವರ್ಷದ ರಾಜಕೀಯ ಜೀವನದಲ್ಲಿ ಅವರು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ, ಇವು ಯಾವೂ ಇಲ್ಲ, ಆದ್ರೂ ಇಳಿಸ್ತಾರ ಅಂತಾರೆ. ಯಾಕೆ ಇಳಿಸ್ತಾರ ಅದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವು ಭಗವಂತರ ಮೇಲೆ ಶರಣಬಸವೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. 2013ರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ, ಆ ಪ್ರಾರ್ಥನೆ ಈಡೇರದ 5 ವರ್ಷ ಕಂಪ್ಲೀಟ್ ಆಗಿ ಅವರು CM ಆಗಿದ್ರು. ಇವಾಗಲೂ ಸಹಿತ 2.5 ವರ್ಷ ಆಗಿದೆ, ಇನ್ನು 2.5 ವರ್ಷ ಯಾವುದೇ ಪೂರ್ಣ ಮಾಡ್ರಿ. ಮುಂದೆ ಬರ್ತಕ್ಕಂಥ 28ರಲ್ಲಿ ಸಹಿತ ನಿಮ್ದೇ ಸರ್ಕಾರ ಬರ್ತದೆ, ಅವ್ರ ನೇತೃತ್ವ ಚುನಾವಣೆಗೆ ಹೋರಿ. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಅವರನ್ನ ತಡಿಬೇಡ್ರಿ, ಅವರಿಗೆ ಪೂರ್ಣಾವಧಿ CM ಆಗಿ ಮಾಡ್ರಿ ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಸರ್. DK ಶಿವಕುಮಾರ್ ಅವ್ರು ಬಣ ಹೇಳ್ತಿರ್ತಕ್ಕಂಥದ್ದು ಒಪ್ಪಂದ ಆಗಿರೋದು 2.5 ವರ್ಷ ಅಂತ. ಒಪ್ಪಂದ ಆಗಿದೆ ಅಂತಾರೆ, ಯಾರು ಎಲ್ಲಿ ಹೇಳೇ ಇಲ್ರಿ. ಈಗ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಹೇಳ್ಯಾರ ಒಪ್ಪಂದ ಆಗಿದೆ ಅಂತ ಹೇಳಿ, ರಾಹುಲ್ ಗಾಂಧಿ ಸಾಹೇಬ್ರು ಹೇಳ್ಯಾರ, ವೇಣುಗೋಪಾಲ್ ಸಾಹೇಬ್ರು ಹೇಳ್ಯಾರ, ಯಾರು ಹೇಳ್ಯಾರ? ಯಾರು ಹೇಳೇ ಇಲ್ಲ. ಸುಮ್ಮನೆ ಅದು ಗಾಳಿಯಾಗಿ ಓಡಾಡಕತ್ತಿದ್ರೆ 2.5 ವರ್ಷ ಆಯ್ತು. ಅದೇನು ಒಪ್ಪಂದ ಆಗಿಲ್ಲ, ಏನೂ ಆಗಿಲ್ಲ. ರಾಜ್ಯ ಈಗ 5 ವರ್ಷಕ್ಕೆ ಚುನಾವಣೆ ಆಗ್ತದ, 5 ವರ್ಷಕ್ಕೆ ಶಾಸಕಾಂಗ ಪಕ್ಷದ ಆಯ್ಕೆ ಮಾಡ್ತಾರೆ. ಎಲ್ಲ 136 ಶಾಸಕರು ಸಹಿತ ಇವತ್ತಿನ ದಿವಸ 5 ವರ್ಷಕ್ಕಾಗಿ ಅವರಿಗೆ ಆಯ್ಕೆ ಮಾಡ್ಯಾರ. ಇದು 2.5 ವರ್ಷ ಎಲ್ಲಿ ಬಂತು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಭಗವಂತ ಶರಣಬಸವೇಶ್ವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ, ಇವರನ್ನ ಪೂರ್ಣಾವಧಿ CM ಆಗಿ ಮಾಡುವಂತೇಳಿ ನಾವು ಆಗ್ರಹ ಮಾಡ್ತಾ ಇದೀವಿ ಸರ್. ಹೈಕಮಾಂಡ್ ನಿಂದ ಒಂದ್ ವೇಳೆ ವ್ಯತಿರಿಕ್ತ ಸಂದೇಶ ಬಂದ್ರೆ ನಿಮ್ಮ ನಿಲುವೇನಾಗಿರುತ್ತೆ? ಯಾವುದೇ ಕಾರಣಕ್ಕೂ ವ್ಯತಿರಿಕ್ತ ಬರ್ಲಾರ್ದಂಗ ಹೈಕಮಾಂಡ್ ನೋಡ್ತದ ಅಂತ ಹೇಳಿ ನಮ್ಗೆ ಭಾವನೆ ಇದೆ. ಇವತ್ತು ಈ ರಾಜ್ಯದಲ್ಲಿ ದಲಿತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಮೇಲ್ವರ್ಗದವರಾಗಿರ್ಬೋದು, ಎಲ್ರಿಗೂ ಪ್ರತಿಯೊಂದು ಈ ರಾಜ್ಯದ 7 ಕೋಟಿ ಜನರಿಗೆ ಒಂದಿಲ್ಲ ಒಂದು ಯೋಜನೆ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಯಾವುದೇ ಡಿಸ್ಟರ್ಬೆನ್ಸ್ ಮಾಡಲ್ಲ ಅಂತೇಳಿ ನಮ್ಗೆ ಭಾವನೆ ಇದೆ ಸರ್. ಅದು ಮುಂದೆ ಅವ್ರು ಏನು ಮಾಡ್ತಾರೆ ಅದ್ರ ಮ್ಯಾಗ ಮುಂದೆ ನಾವು ತೀರ್ಮಾನ ತಗೋತೀವಿ. ನಮ್ಮ ಜೊತೆ ಇನ್ನೊಂದಿಷ್ಟು ಮಹಿಳಾ ಅಭಿಮಾನಿಗಳಿದ್ದಾರೆ ಮತ್ತು ಮಹಿಳಾ ಏನು ಅಂತಾರೆ ಅಭಿಮಾನಿಗಳು ಇರ್ತಕ್ಕಂಥದ್ದು, ಅವ್ರನ್ನೂ ಮಾತಾಡ್ಸೋಣ. ಅಮ್ಮ, ಈಗ ಸಿದ್ದರಾಮಯ್ಯನವ್ರನ್ನ ಇಳಿಸ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಅಂತಾರೆ ಒಂದು ರೀತಿಯಂತ ಹೋರಾಟ ನಡೆಸ್ತಿರ್ತಕ್ಕಂಥದ್ದು, ನೀವೇನು ಹೇಳ್ತೀರ? ಯಪ್ಪ, ಅವ್ರದ್ದೇನು ಯಾರ್ದೇನು ಮನೆ ಹೊಡೆದಿಲ್ಲ, ಯಾರ್ದೇನು ಜೀವ ಹೊಡೆದಿಲ್ಲ, ಯಾರಿಗೇನು ಅನ್ಯಾಯ ಮಾಡಿಲ್ಲ. ಎಲ್ಲ ಇದು ಬಟ್ ಸಾವು ನೋವು ಅಂತೇಳಿ ಸರಿ ಸಾಮಾನು ನೋಡ್ಕೊಂಡು ನಡೆದಾರ. ಬಾಡ್ರ ಮಂದಿಗೆ ತಾಯಿ ತಂದೆ ಆಗ್ಯಾರ, ಬಾಡ್ರಿಗೆ ಬಾಡ್ರಿಗೆ ಎತ್ತಿಡ್ದಾರ ಅಂದ್ರೆ ಏನಂದು ದೌಳವ್ರಿಗೇನು ಬಿಟ್ಟಿಲ್ಲ. ದೌಳವ್ರ ಮನ್ಯಾಗ ಬಿ 2000 ರೂಪಾಯಿ ತಗೋತಾರ. ಅವ್ರಿಗೆ ಮುಂದೆ ಹರಿಸಬೇಕು. ಇವತ್ತು ಗಾಡಿ ಮ್ಯಾಗ ಕೂತು ಕಾರಿನಾಗ ಕೂತು ನೌಕರಿ ಮಾಡಿ ಬರ್ತಾರ, 2 लाख 3 लाख ರೂಪಾಯಿ ಪಗಾರ ತಗೋತಾರ. ಅವ್ರ ಹೆಂಡ್ರು ಬರತನ ಸಿದ್ದರಾಮಯ್ಯನ 2000 ರೂಪಾಯಿ ತೊಗೊಂಡಿರ್ತಾರ. ಅವ್ರೇನು ಬಿಟ್ಟಾರ? ಇಲ್ಲ. ಅದಕ್ಕೆ ಅವ್ರಿಗೆ ಮುಂದೆ ಹರಿಸೇಬೇಕು, ಅವ್ರದ್ದೆಲ್ಲ ಚಲೋ ಮಾಡೇಬೇಕು. ಅದೆಲ್ಲ ಅಪ್ಪ ಶರಣಬಸಪ್ಪರಿಗೆ ಹೇಳಾರ. ಬಸ್ ಫ್ರೀ ಮಾಡಿದ್ರು. ಬಸ್ ಫ್ರೀ ಮಾಡ್ಯಾರ. ತಿಂಗಳಿಗೆ 2000 ರೂಪಾಯಿ ಹಾಕ್ಯಾರ. ನಮಗೆ ಬ್ಯಾಂಕ ಇದು ಬಟ್ ಒತ್ತದ ಗೊತ್ತಿದ್ದಿದ್ದಿಲ್ಲ, ಅವ್ರದಿಂದ ಇದು ಬಟ್ ಒತ್ತದ ಗೊತ್ತಾಗ್ಯದ ನಮಗೆ. ಆ ಬ್ಯಾಂಕಿನಾಗ ಹೋಗ್ಲಕತ್ತೀವಿ ನಾವೇ. ಈ ತಿಂಗಳದು ಬಂದಿಲ್ಲ ಯಾಕಂತಂದ್ರೆ ಅವ್ನು ಕೂಡ ಜಗಳಾಡ್ಲಕತ್ತೀವಿ ನಾವು ಬ್ಯಾಂಕಿನಾಗ. ಸಿದ್ದರಾಮಯ್ಯರು ಹಾಕ್ಯಾರ 2000 ರೂಪಾಯಿ ನೀವೇ ತಿಂದಿರ್ಬೇಕು ಅಂತೇಳಿ. ಇಲ್ಲ ಜಿ, ನಾವು ತಿನ್ನಂಗಿಲ್ಲ, ನೀ ಬಟ್ ಇಟ್ಟ ಬಳಕೆ ನೀನು ರೊಕ್ಕ ಬರ್ತಾವ, ಹಂಗೆ ತಗೊಳಕ್ಕೆ ಯಾರಿಗೆ ಬರಲ್ಲ ಅಂತ ಹೇಳ್ತಾನೆ ಬ್ಯಾಂಕಿನ ಸಾಹೇಬ. ಅಂಥವ್ರು ನೀವು ಇಳಿಸ್ಬೇಕು ಅಂತಾರೆ.
ಅಂಥವ್ನಿಗೆ ಇಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಇಳಿನೇ ಕೊಡಲ್ಲ. ನಾವು ಇನ್ನ 5 ವರ್ಷ ದಿನ ನಾವು ಹಂಗೆ ಮಾಡೇಬೇಕತ್ತೀವಿ, ನಾವು ಹಂಗೆ ಉಣಬೇಕತ್ತೀವಿ. ನಮಗೆ ಅಪ್ಪ ಶಾಣ ಬಸಪ್ಪ ನಮಗೆ ಅನ್ನ ಹಾಕ್ತಾನೆ, ಇಲ್ಲಿ ಭಿಕ್ಷಿಕ್ರೀಗ ಸಲುತ್ತಾನ, ಅವನಿಗೂ ಹಂಗೆ ಸಲೂಲಿ ಬಲಗೈ ಹಸ್ತ ಶರಣಂದು ಅವ್ನ ತಲೆ ಮ್ಯಾಗಿರ್ಲಿ. ಇವಿಷ್ಟು ಏನಂತಾರೆ ಮಹಿಳಾ ಅಭಿಮಾನಿಗಳು ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.